ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಟ್ಯೂಸ್ಡೇ ಈವ್ನಿಂಗಿಂದ ಎಕ್ಸ್ಕ್ಯೂಸ್ ಮೀ, ಯಾಕೋ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ 2 ಅಕ್ಷಿ ಬಂದ್ಬಿಡ್ತು. ಟ್ಯೂಸ್ಡೇ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೊನೆಗೂ ನನ್ನ ಸೆಲ್ಫಿ ಸ್ಟಿಕ್ ಬಂದಿದೆ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ಅದು ಓಪನ್ ಮಾಡುವಾಗ ಸಣ್ಣ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇದಾದಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಈ ಸೆಲ್ಫಿ ಸ್ಟಿಕ್ಕಿಗೆ ನಾನು ಕೊಟ್ಟಿರೋದು ಬಂದ್ಬಿಟ್ಟು 250 ರುಪೀಸ್. ಇದಿಲ್ಲ ಅಂದರೆ ನನಗೆ ವ್ಲಾಗು ಮಾಡೋಕ್ಕಾಗಲ್ಲ. ಎಷ್ಟೋ ತನಕ ಕೈಯಲ್ಲಿ ಇಟ್ಕೊಂಡು ನನ್ನ ಮೊಬೈಲ್ ಮಾಡಲಿ ಅಲ್ವಾ. ಹಾಗಾಗಿ ಒಂದು ಸೆಲ್ಫಿ ಸ್ಟಿಕ್ಕು ಮತ್ತು ಒಂದು ಟ್ರೈಪಾಡ್ ಕೂಡ ಆರ್ಡ್ರ್ ಮಾಡಿದ್ದೀನಿ ಕಮ್ಮಿ ಪ್ರೈಸಲ್ಲೇ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಬಂದಮೇಲೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ರಿವ್ಯೂ ಹೆಂಗಿದೆ ಅಂತ. ಟೈಮ್ ಬಂದುಬಿಟ್ಟು 6 ಗಂಟೆ ಆಗ್ತಾಯಿದೆ. ಸೊ ವಾಚಲ್ಲಿ 6:15. ನಮ್ಮದು ಟೈಮ್ ರಿಯಲ್ ಟೈಮ್ ಬಂದು 6 o'clock. ಇವಾಗ ಹೊರಗಡೆ ಹೊರಟಿದ್ವಿ. ಎಲ್ಲಪ್ಪ ಅಂತ ಹೇಳಿದ್ರೆ, ತುಂಬ ದಿನದಿಂದ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಉಷಾ ಅಂತ ಹೇಳಿದ್ನಲ್ಲ, ಅವ್ರ ಹೆಸರು ಕೂಡ, ಅವರು ಕುಚ್ಚಿಗೆ ಸೀರೆ ಕೊಡೋದಕ್ಕೆ ಪಾಪ ಅವರು ಮೆಸೇಜ್ ಮಾಡ್ತಾಯಿದ್ರು, ಕಾಲ್ ಮಾಡ್ತಾಯಿದ್ರು. ಇವತ್ತು ಫೈನಲಿ ಇವತ್ತು ಹೋಗಿ ಈಸ್ಕೊಂಡು ಬರ್ತೀನಿ. ಅವ್ರ ಹತ್ರ ಹೋಗಿ ಸಾರಿ ಈಸ್ಕೊಂಡು ಬರ್ತೀನಿ. ಅವರೊಂದು ಪಾಯಿಂಟ್ ಹೇಳಿದ್ದಾರೆ, ಇಲ್ಲಿ ಬನ್ನಿ ಅಂತೇಳಿ. ಅಲ್ಲಿ ಹೋಗ್ಬಿಟ್ಟು ಸಾರಿ ಇಸ್ಕೊಂಡು ಬರ್ತೀನಿ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹೊರಟಿದ್ದೀನಿ. ಹೋಗ್ಬಿಟ್ಟು ಬೇಗ ಈಸ್ಕೊಂಡು ಬಂದು ಆಮೇಲೆ ದೀಪ ಹಚ್ಚಬೇಕು. ನನ್ನ ದೀಪ ಕೂಡ ಹಚ್ಚಿಲ್ಲ. ಈವ್ನಿಂಗು ಚೆನ್ನಾಗಿ ಅಂದ್ಬಿಟ್ಟು ನನ್ನ ಮಗ ಸ್ಕೂಲಿಂದ ಬಂದವನು ಮಲ್ಕೊಂಡಿದ್ದಾನೆ. ನೆನ್ನೆ ಮಧ್ಯರಾತ್ರಿ 2:30ಗೆ SM ಕೃಷ್ಣ ಅವರು ತೀರ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಯಿತು. ದೇವರು ಅವ್ರ ಆತ್ಮಕ್ಕೆ ಶಾಂತಿನ ಕೊಡಲಿ. ಮತ್ತು ನಾಳೆ ಸ್ಕೂಲು, ಶಾಲಾ ಕಾಲೇಜೆಲ್ಲ ರಜಾ ಇದೆ ಅಂತ ಹೇಳಿದರು. ಸೊ ಬಂದ್ಬಿಟ್ಟು ಊಟದ ಸ್ನ್ಯಾಕ್ಸ್ ಥರ ಎಲ್ಲ ತಿಂದ್ಬಿಟ್ಟು ಮುಳ್ಕೊಂಡಿದ್ದಾನೆ. ಸೊ ಎಬ್ಬಿಸ್ಬಿಟ್ಟು ಅವನಿಗೆ ಓದೋಕೆ ಕೂರಿಸ್ಬಿಟ್ಟು ಹೊರಡ್ತೀನಿ ನಾನು ಕೂಡ. ಸೊ ನೋಡ್ಕೊಂಡು ಬನ್ನಿ. ಅದೊಂದು ರಿವ್ಯೂ ಹಾಕ್ತೀನಿ, ಅಂದರೆ ಅನ್ಬಾಕ್ಸ್ ಮಾಡಿರೋದು ಹಾಕ್ತೀನಿ, ನೋಡಿ ಆಯಿತಾ. ಸೆಲ್ಫಿ ಸ್ಟಿಕ್ದೇನೋ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರಲಿಲ್ಲ. ಈಗೇನು ಹೊರಗಡೆ ಅಂಗಡಿಗೆ ಹೋದರೆ ವೆರೈಟಿ ಆಫ್ ಸೆಲ್ಫಿ ಸ್ಟಿಕ್ಸ್ ಸಿಗುತ್ತೆ. ಸೊ ನಾನು ಅಂದರೆ ಫ್ಲಿಪ್ಕಾರ್ಟಲ್ಲಿ ವಿತಿನ್ 1 day ಡೆಲಿವರಿ ಇತ್ತು. ಸೊ ಹಾಗಾಗಿ ನಾನು ಹೇಗೂ ಮನೆ ಬಾಗಿಲಿಗೆ ಬರುತ್ತಲ್ಲ, ನಾವು ಯಾಕೆ ಕಷ್ಟಪಟ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದಂಥದ್ದು. ಇದಕ್ಕೆ ನಾನು ಕೊಟ್ಟಿರೋದು 250 ರುಪೀಸ್. ನೋಡೋಣ ಹೆಂಗೆ ಬರುತ್ತೆ ಕ್ವಾಲಿಟಿ. ನಾನು ಇದು 3ನೇದು ಅಂದ್ಕೊಳ್ತೀನಿ ನಾನು ಸೆಲ್ಫಿ ಸ್ಟಿಕ್ ತೊಗೊಂಡಿರೋದು. ಫಸ್ಟ್ ಬಂದುಬಿಟ್ಟು ನನ್ನ ಫ್ರೆಂಡ್ ಅಂಗಡಿನಲ್ಲೇ ತೊಗೊಂಡಿದ್ದೆ. ಅದಾದಮೇಲೆ ಸೆಕೆಂಡ್ ಬಂದು ಆನ್ಲೈನಲ್ಲೇ ಬುಕ್ ಮಾಡಿದಂಥದ್ದು. ಅದನ್ನು ಕಿತ್ತಾಕ್ಬಿಟ್ಟಿದ್ದಾನೆ ನನ್ನ ಮಗ. ಅವನೇನಂದರೆ ಇದನ್ನು ಆಟಾಡೋ ಅಂತ ಇದನ್ನು ಮಾಡ್ಕೊಳ್ತಾನೆ. ಸೊ ಇವಾಗ ಈ ಸ್ಟಿಕ್ಕು ಕಿತ್ತಾಕಿದ್ದು ಬಂದು ನಾನೇ. ಅಂದರೆ ಅದೇನಂದರೆ ಸ್ವಲ್ಪ ಆ ಕಡೆ ಈ ಕಡೆ ಡೊಂಕ ಥರ ಆಗಿತ್ತು. ಬಟ್ ಆ ಮುಂದೆ ಏನು ಮೊಬೈಲ್ ಹಾಕ್ತೀವಲ್ಲ ಆ ಪ್ಲೇಸಲ್ಲಿ ನನ್ನ ಮಗ ಆಟಾಡಿ ಕಿತ್ತಾಕ್ಬಿಟ್ಟಿದ್ದಾನೆ. ಸೊ ಇನ್ನು ಆ ಹೋಲ್ಡರೇ ಕಟ್ಟಾಯಿತು ಅಂತ ಹೇಳಿದ್ರೆ ಇನ್ನೇನಕ್ಕೂ ಅದು ಯೂಸ್ ಆಗೋಲ್ಲ. ಸೊ ಹಾಗಾಗಿ ನಾನು ಅದೇ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೆ. ಬಟ್ ಅದರಲ್ಲಿ ಲೆಂತ್ ಇತ್ತು, ಆದರೆ ಅಷ್ಟೊಂದೇನು ಲೆಂತ್ ಇಲ್ಲ. ಇದು ರಿಯಲಾಗಿ ನೋಡುವಾಗ ಅಷ್ಟು ಲೆಂತ್ ಇರಲಿಲ್ಲ. ಓಕೆ, ಕೆಲಸಕ್ಕಾದರೆ ಆಗುತ್ತಲ್ವ. ಸೊ ಇದ್ರದ್ದು MRP ಬಂದುಬಿಟ್ಟು 999 ಏನೋ ಇತ್ತು. ಇದಕ್ಕೆ ನನಗೆ ಸಿಕ್ಕಿರೋದು ಬಂದುಬಿಟ್ಟು 250 ರುಪೀಸ್. ಇದಕ್ಕೆ ಮುಂಚೆ ತರಿಸಿದ್ದು ಇದು ಕೂಡ ಇತ್ತು, ಎಕ್ಸ್ಟ್ರಾ ಲೈಟ್ ಕೂಡ ಇತ್ತು. ಬಟ್ ಇದೇನಿಲ್ಲ. ಸೊ ಮ್ಯಾನ್ಯುವಲ್ಲು ಸೆಲ್ಫಿ ಸ್ಟಿಕ್, ಅದು ಯೂಸರ್ ಮ್ಯಾನ್ಯುವಲ್ಲು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಎಲೆಕ್ಟ್ರಾನಿಕ್ ಐಟಮಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಇನ್ನೊಂದು ಟಿಪ್ ಏನಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದಾಗ ಏನು ಅಡ್ರೆಸ್ ಹಾಕಿರ್ತಾರಲ್ವ ಡೀಟೇಲ್ ನಮ್ಮ ಬಗ್ಗೆ, ಅದನ್ನು ಹರಿದುಬಿಟ್ಟು ಈ ರೀತಿ ತೂಕಕ್ಕೋ ಅಥವಾ ಡಸ್ಟ್ಬಿನ್ಗೆ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ತುಂಬಾ ಇವಾಗ ಸ್ಕ್ಯಾಮ್ ಆಗುತ್ತೆ. ಅಡ್ರೆಸ್ ತಿಳ್ಕೊಂಬಿಟ್ಟು ಬೇರೆ ಯಾವುದೇದೋ ಪಾರ್ಸಲ್ಗಳು ಬರೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನು ಎನಿ ಟೈಮ್ ಇದೇ ರೀತಿ ಯಾವುದೇ ಪಾರ್ಸಲ್ ಬಂದರೂ ನನ್ನ ಅಡ್ರೆಸ್ ಡೀಟೇಲ್ ಏನಿದೆ ಅದನ್ನೆಲ್ಲ ಹರಿದ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿ, ಆ ಬಾಕ್ಸು ಕೂಡ ನಾನೇನು ಕಸಕ್ಕೆ ಹಾಕಲ್ಲ. ಅದನ್ನು ತೂಕಕ್ಕೆ ಹಾಕಿದ್ರೆ ಒಂದಷ್ಟು ಅಮೌಂಟ್ ಅಂತ ಸಿಗುತ್ತೆ. ಸೊ ಹಾಗಾಗಿ ಒಂದು ಎಲ್ಲಾದರೂ ಎತ್ತಿಟ್ಟಿರ್ತೀನಿ. ಅದನ್ನು ಎಲ್ಲ ಸ್ವಲ್ಪ ಒಂದಷ್ಟು ಕಲೆಕ್ಟ್ ಆದಾಗ ಅದನ್ನು ನನ್ನ ಮಗ ತೂಕಕ್ಕೆ ಹಾಕ್ಬಿಟ್ಟು ಅವ್ನು ಏನಕ್ಕಾದರೂ ಅದು ಅವ್ನ ಪಾಕೆಟ್ ಮನಿ ಥರ ಇಟ್ಕೊಳ್ತಾನೆ. ಸೊ ಈ ರೀತಿ ಮಾಡ್ತೀನಿ ನಾನು. ಸೊ ಅಲ್ಲಿಂದ ನಾನು ಸ್ಯಾರಿ ಏನು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವರು ವಿಶಾಲ್ ಮಾರ್ಟ್ ಹತ್ರ ಬನ್ನಿ ಅಂತ ಹೇಳಿದ್ದೆ. ಯಾಕೆಂದರೆ ಅವರು ಮಾಗಡಿ ರೋಡಲ್ಲಿ ಇರೋದಂತೆ. ಸೊ ಹಾಗಾಗಿ ವಿಶಾಲ್ ಮಾರ್ಟ್ ಹತ್ರ ಬನ್ನಿ ಅಂತ ಹೇಳಿದೆ. ಅವರು ಬರೋಕ್ಕೂ ಮುಂಚೆನೇ ವಿಶಾಲ್ ಮಾರ್ಟ್ ಹತ್ರ ಹೋಗಿದ್ದೀವಲ್ವ, ಏನಾದರೂ ನೋಡೋಣ ಅಂತೇಳ್ಬಿಟ್ಟು ಒಳಗಡೆ ಹೋಗಿದ್ದು. ಅನ್ಪ್ಲ್ಯಾನ್ಡ್ ಶಾಪಿಂಗ್ ಅಂತಾರಲ್ಲ ಆ ಥರ. ನಾನು ಅಂದ್ಕೊಂಡು ಏನು ಗೊತ್ತಾ, ವಿಂಟರ್ದು ಏನಾದರೂ ಕಲೆಕ್ಷನ್ಸ್ ಇರುತ್ತೆ ನಮ್ಮದು ಅಂತ ನಾನು ಹೋದೆ. ಬಟ್ ಅಲ್ಲಿ ಲೇಡೀಸ್ ಯಾವುದೋ ವಿಂಟರ್ ಕಲೆಕ್ಷನ್ ಇರಲಿಲ್ಲ. ಓನ್ಲಿ ಸ್ವೆಟ್ ಶರ್ಟ್ ಆ ಥರನೇ ಇತ್ತು. ನನಗೇನಂದರೆ ಮುಂದೆ ಜಿಪ್ ಅಂಥದ್ದು ಬೇಕಿತ್ತು. ಆ ಥರ ಓಪನ್ ಪುಲೋವರ್ ಥರ ಬೇಕಿತ್ತು ನನಗೆ. ಬಟ್ ಅಲ್ಲಿ ಯಾವುದೂ ಇರಲಿಲ್ಲ. ಮೇಲೆ ಹೋದ್ಮೇಲೆ ಹಸ್ಬೆಂಡ್ ಕೂಡ ಟೀ ಶರ್ಟ್ಗಳು ನೋಡ್ತಾಯಿದ್ರು. ಈ ಸಲ ಅಂತೂ ತುಂಬಾ ಕಲೆಕ್ಷನ್ ಇತ್ತು. ಟೀ ಶರ್ಟಲ್ಲಿ ಇರ್ಬೋದು ಅಥವಾ ಶರ್ಟ್ಸು ಆ ಥರದ್ರಲ್ಲಿ ಇರ್ಬೋದು. ಬಟ್ ನಮ್ಮದು ಲೇಡೀಸಲ್ಲಿ ನನಗೆ
ಪುಲೋವರ್ ಆ ಥರದ್ದು ಯಾವುದು ಸಿಗಲಿಲ್ಲ. ಸೊ ಜೆಂಟ್ಸಲ್ಲೇ ತೊಗೊಳ್ಳೋಣ ಅಂಥೇಳಿ ನೋಡಿದೆ, ಬಟ್ ಅದು ಅಷ್ಟಕ್ಕಷ್ಟೇ. ಸೊ ನಮಗೆ ಬೇಕಾಗಿರೋ ಥರದೇ ನಾವು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇನ್ನೂ ನೆಕ್ಸ್ಟ್ ಬೇರೆ ಬೇರೆ ಎಲ್ಲಾದರೂ ಸಿಗುತ್ತೆ ಅಂದ್ಬಿಟ್ಟು ನಾನು ಅದು ತೊಗೊಳ್ಳಿಲ್ಲ. ಜಸ್ಟ್ ಅವ್ರು ಮಾತ್ರ ಟಿ ಶರ್ಟ್ ತೊಗೊಂಡ್ರು, ಮತ್ತು ನನ್ನ ಮಗನಿಗೂ ಒಂದೆರಡು ಟಿ ಶರ್ಟ್ನ ತೊಗೊಂಡೆ. ಅಂದ್ಕೊಂಡೇ ಇರಲಿಲ್ಲ ನಾವು ಹೋಗಿ ಅಲ್ಲಿ ಇದು ಮಾಡ್ತೀವಿ, ಶಾಪಿಂಗ್ ಮಾಡ್ತೀವಿ ಅಂತ ಅಂದ್ಕೊಂಡಿಲ್ಲ. ಆ್ಯಕ್ಚುಲಿ ಒಳಗಡೆ ಹೋಗಿದ್ದು ರೀಸನ್ ಬಂದುಬಿಟ್ಟು ವೇಫರ್ಸ್ ತೊಗೊಳ್ಬೇಕಂತ. ಅಲ್ಲಿ ವೇಫರ್ಸ್ ಸಿಗುತ್ತೆ, ಬೈ 1 get 1 ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ತೊಗೊಳಕ್ಕೆ ಅಂತ ಹೋಗಿ ನಾವು ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ. ನಾನು ಒಳಗಡೆ ಹೋಗಿದ ತಕ್ಷಣ ಅಂದರೆ ಮೆನ್ಸ್ ಸೆಕ್ಷನಲ್ಲಿ ಅವರು ಟಿ ಶರ್ಟ್ ಎಲ್ಲ ನೋಡ್ತಾಯಿದ್ರು. ಸೊ ನಾನು ಬಂದುಬಿಟ್ಟು ಸ್ಲಿಪ್ಪರ್ಸ್ ನೋಡೋಣ ಅಂಥೇಳಿ ಬಂದೆ. ಅದರಲ್ಲಿ ಒಂದು ಸ್ಲಿಪ್ಪರ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಒಂಥರ ಪಿಸ್ತಾ ಗ್ರೀನಲ್ಲಿತ್ತು, ಆದರೆ ನನ್ನ ಕಾಲಿನ ಸೈಜ್ ಇರಲಿಲ್ಲ. ಸೊ ಇದೇ ಆ ಸ್ಲಿಪ್ಪರು ನನಗೆ ತುಂಬ ಇಷ್ಟ ಆಯಿತು. ಬಟ್ ಏನು ಮಾಡೋದು, ಸೈಜ್ ಇಲ್ವಲ್ಲ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಆಮೇಲೆ ನೋಡ್ತಾ ಇದ್ದೆ ಪುಲೋವರ್ ಆ ಥರ ಬಾಯ್ಸಲ್ಲಿ ಯಾವುದಾದ್ರೂ ಸಿಗುತ್ತಾ. ನನ್ನ ಮಗನಿಗೂ ಕೂಡ ಬೇಕಿತ್ತು, ಸೊ ಅದಕ್ಕೆ ನೋಡೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ದೆ. ಬಟ್ ಅವನಿಗೆ ಸೈಜಿಗೆ ತಕ್ಕನಾಗ ಅದು ಸಿಕ್ಕಿಲ್ಲ, ಮತ್ತು ಅವನು ಜಾಸ್ತಿ ಅದನ್ನು ಯೂಸು ಮಾಡೋದಿಲ್ಲ. ಆಮೇಲೆ ಹಸ್ಬೆಂಡ್ ಒಂದಷ್ಟು ಟಿ ಶರ್ಟ್ಗಳನ್ನ ತೊಗೊಂಡ್ರು. ಬರ್ತಾ ಹಾಗೆ ಡೋರ್ ಮ್ಯಾಟ್ ಕೂಡ ನೋಡಿದೆ. ನನಗೆ ಏನಂದರೆ ಬಾಲ್ಕನಿ ಹತ್ರ ಒಂದು ಸ್ಮಾಲ್ ಡೋರ್ ಮ್ಯಾಟ್ ಬೇಕಿತ್ತು. ಸೊ ಹಾಗಾಗಿ ಈ ಥರ ಚಿಕ್ಕ ಸೈಜು ಡೋರ್ ಮ್ಯಾಟ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ 59 ಏನೋ ಇತ್ತು. ಅದು ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು, 59 rupeesದು. ಸೊ ಅದಕ್ಕೆ ಅದು ಒಂದೆರಡು ಡೋರ್ ಮ್ಯಾಟ್ನ ತೊಗೊಂಡು ಅಲ್ಲಿಂದ ಬಿಲ್ಲಿಂಗ್ ಮಾಡಿಸ್ಕೊಂಡು ಅಷ್ಟರಲ್ಲಿ ಅವರು ಕೂಡ ಕಾಲ್ ಮಾಡಿದ್ರು, ಈ ಥರ ಬಂದಿದ್ದೀವಿ, ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಸರಿ ಹೋಗಿ ಸ್ಯಾರಿನ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದ್ಬಿಡೋಣ ಅಂಥೇಳಿ ಹೊರಗಡೆ ಬಂದ್ವಿ. ಅವರು ಕೂಡ ತುಂಬಾ ಸ್ವೀಟಾಗಿ ಮಾತಾಡ್ಸಿದ್ರು. ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಸ್ಯಾರಿ ಇಸ್ಕೊಂಡು ನಾವು ಮನೆಗೆ ಬಂದಿದ್ದು ಕುಚ್ಚು ಸೀರೆ ಇಸ್ಕೊಳ್ಳೋಕ್ಕೆ. ಇಲ್ಲಿ ಬಂದ್ಬಿಟ್ಟು ಟೀ ಶರ್ಟ್ಗಳು ತೊಗೊಂಡ್ರು. ನಂಗೆ ಮಾತ್ರ ಏನೂ ಇಲ್ಲ ಹಾಂ, ಬರೀ ಅಪ್ಪ ಮಗಂಗೆ ಮಾತ್ರ ಟೀ ಶರ್ಟ್ ಅಲ್ಲ. ಹ್ಞೂ. ನಾನು ಮನೆಗೆ 2 ಡೋರ್ ಮ್ಯಾಟ್ ತೊಗೊಂಡೆ. ಸೀರೆ ಕೂಡ ಕೊಟ್ಟೋದ್ರು ಅವರು. ಬಂದ್ಬಿಟ್ಟು ಮನೆಗೆ ಹೋಗ್ಬೇಕು. ನಾನು ಎಷ್ಟು ಪ್ರೀತಿಯಿಂದ ತೊಗೊಂಬಂದ್ರೂ ನಾನು ಸೆಲೆಕ್ಟ್ ಮಾಡಿರೋದನ್ನ ಒಪ್ಕೊಳ್ಳಲ್ಲ. ನನಗೆ ಅದಕ್ಕೆ ಬೇಜಾರಾಗೋದು. ಶಿಶಿರ್ ಅವ್ರ ಅಪ್ಪಂಗಿಂದ ತಂದಿರೋದನ್ನ ಎತ್ಕೊಂಡು ಹಾಕೋತೀಯ. ಅದು ಬೇಡ, ಪಿಂಕ್ ಹಾಕೋ. ನಿನ್ನ ಸೈಜಿಗೆ ನೀನು ಹಾಕೋಬೇಕು. ಪಪ್ಪಂದು ದೊಡ್ಡ ಸೈಜ್ ಇರುತ್ತೆ. ಅದು ಆ ಕಲರ್ ಪಿಂಕ್ ಕಲರ್ಗೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ನೀನು ಅಂದ್ಬಿಟ್ಟು ಎತ್ಕೊಂಬಂದ್ರೆ, ಅದು ಬೇಡ ಇದು ಬೇಕು ಅಂತಾನೆ. ಲೂಸ್ ದೊಗಳೆ ಥರ ಹಾಕೊಳಕ್ಕೆ. ವಿಶಾಲ್ ಮಾರ್ಟ್ ಹತ್ರನೇ ಆಂಟಿ ಬರ್ತೀನಿ ಅಂದಿದ್ದು. ಅದೇ ಕುಚ್ಕೊಡೋದಕ್ಕೆ ಸೀರೆ ಕೊಟ್ರಲ್ಲ ಅವರು. ನಾನು 3 ಸೀರೆ ಕೊಟ್ಬಿಟ್ಟು ಹೋದ್ರು. ನೋಡು ಫಿಟ್ಟಿಂಗಾಗಿ ಹೆಂಗಿದೆ, ಹಿಂಗಿರ್ಬೇಕು ಫಿಟ್ಟಿಂಗಾಗಿ. ನೋಡ್ದಾ? ಅಲ್ಲ, ಓದೋಳು ನಾನು, ನನಗೆ ಏನು ಇಲ್ಲ. ಅಪ್ಪ ಮಗ ಮಾತ್ರ ತಗೋಬಿಟ್ರು. ಯಾತಾಳ ಇದ್ದಂಗೆ ಐತೆ, ಅದೇ ಚೆನ್ನಾಗಿತ್ತು. ಇದೇನು ಅಷ್ಟು ಇಷ್ಟ ಆಗಿಲ್ಲ ನನಗೆ. ಇದೇನೋ ಅಷ್ಟು ಇಷ್ಟ ಆಗಿಲ್ಲ ಪಾಪ ನನಗೆ. ನೋಡು, ಇದು ಚೆನ್ನಾಗಿದೆ. ಅಯ್ಯೋ, ಫ್ಯಾಷನ್ ಶೋ ಮಾಡ್ತಾವ್ರಿ ಇಬ್ರು. ಹಾಕೊಳ್ಳೋದು ಹೋಗಿ ನೋಡೋದು, ಹಾಕೊಳ್ಳೋದು ಹೋಗಿ ನೋಡೋದು, ಫ್ಯಾಷನ್ ಶೋ. ಇದು ಓಕೆ ಒಂದು ರೀತಿ. ನನಗೇನೋ ಅದು ಆ ಬ್ಲೂ ಇಷ್ಟ ಆಗಿಲ್ಲ. ಮಾತ್ರ ನೋಡು, ಮನೆಗೆ ಮ್ಯಾಟ್ ತೊಗೊಂಬಂದಿದ್ದೀನಿ. ಟೈಮ್ ಆಗಲಿ 7 ಕಾಲ ಆಗೋಯ್ತು. ಇನ್ನೂ ದೀಪ ಹಚ್ಚಿಲ್ಲ. ದೀಪ ಹಚ್ಬಿಟ್ಟು ಆಮೇಲೆ ಓದಿಸೋದಿದೆ, ಅವನಿಗೆ ಓದಿಸ್ಬೇಕು. ಮತ್ತು ಸ್ಯಾರಿ ಕುಚ್ ಥ್ರೆಡ್ ತೊಗೊಂಬರ್ಬೇಕು. ಅವ್ರೇನೋ ಅಷ್ಟು ಅರ್ಜೆಂಟ್ ಇಲ್ಲ ಅಂತ ಹೇಳಿದ್ರು. ಆದರೂ ಈಗೇನು ಫ್ರೀಯಾಗೇ ಇದ್ದೀನಿ, ಮಾಡಿಕೊಟ್ಬಿಡ್ತೀನಿ. ಇಲ್ಲಿಗೆ ಅಂತೇಳಿ ತೊಗೊಂಬಂದಿದ್ದು. ಒಂಚೂರು ಮೂವ್ ಆಗಲ್ಲ ಪಾಪ ಮ್ಯಾಟು, ಚೆನ್ನಾಗಿದೆ. ನೋಡಿ, ಈ ಪ್ಲೇಸಿಗೆ ಇಲ್ಲಿಗೆ ಇರಲಿಲ್ಲ ಚಿಕ್ಕ ಮ್ಯಾಟು. ಯಾಕೆಂದರೆ ದೊಡ್ಡದು ಹಾಕ್ಬಿಟ್ರೆ ಒಂಥರ ಅದೇ ಮ್ಯಾಟ್ ಥರನೇ ಅನ್ನಿಸ್ತಾಯಿತ್ತು ಅಂದ್ಬಿಟ್ಟು ಚಿಕ್ಕದು ತೊಗೊಂಬಂದಿರೋದು, ಬಾಲ್ಕನಿಗಿರಲಿ ಅಂದ್ಬಿಟ್ಟು. ಇದೊಂದು ಚಿಕ್ಕದು 59 rupees. ಚೆನ್ನಾಗಿದೆ. ಅಲ್ಲೊಂದು ಸ್ಲಿಪ್ಪರ್ ಇಷ್ಟ ಆಯಿತು ನನಗೆ, ಗ್ರೀನ್ ಕಲರ್ದು. ಬಟ್ ಏನಂದರೆ ನನ್ನ ಸೈಜ್ ಇರಲಿಲ್ಲ ಅದು. ನಾನು ಅಂದ್ಕೊಂಡು ಹೋಗಿದ್ದೇನು ಗೊತ್ತಾ, ವೇಫರ್ಸ್ ತೊಗೋಬೇಕಂತೇಳಿ ಹೋಗಿದ್ದು. ಆಮೇಲೆ ಅದು ಹೋಗಿ ಅವ್ರ ಟೀ ಶರ್ಟು ಮತ್ತು ಇದಾಯಿತು. ಏನು ಮಾಡೋಕ್ಕಾಗಲ್ಲ. ದೀಪ ಹಚ್ಬಿಡ್ತೀನಿ ಫಸ್ಟ್.
ಅದೆಲ್ಲ ಹೇಳ್ಬಿಟ್ಟಿದ್ದೀನಿ ಬಾಯ್ ಮುಚ್ಚಿ. ನೀನು ಅದನ್ನೇ ಹೇಳಿ ನನಗೆ ತಲೆ ಕೆಟ್ಟೋಗೈತೆ. ಪೂಜೆ ಆಯ್ತು, ಇವಾಗ ಹೋಗು ಓದ್ಕೋಗಿ ಶಿಶಿರ್. ಥರ್ಸ್ಡೇಯಿಂದ ಟೆಸ್ಟ್ ಇದೆ, ಓದ್ಕೊಳ್ಳೋ. ನಾಳೆ ಜಾಲಿ ನಾಳೆ ಓದ್ಬಾರ್ದು ಪಾಪ, ಜಾಲಿಯಾಗಿ ಇದ್ಬಿಡಪ್ಪ. ಬಿಡೀಗ ಹೋಗೋದು. ಬರ್ತೀನಿ, ಹೋಗು ಓದೋಗು. ಅಯ್ಯೋ ಒಂದ್ ನಿಮಿಷ ಕೂತ್ಕೊಂಡು ಬರ್ತೀನಿ, ಹೋಗೋ ಪೂಜೆ ಮಾಡಿದ್ದೀನಿ ಇವಾಗ. ನನ್ನ ಮಗನಿಗೆ ಟೆಸ್ಟು ಎಕ್ಸಾಮ್ ಆ ಥರ ಇದ್ಬಿಟ್ರಂತೂ ಹಿಂದಿಂದನೇ ಸುತ್ತಿರ್ತಾನೆ. ಅವ್ನು ಮುಂದೆನೇ ಕೂತಿರ್ಬೇಕು ನಾನು, ಅವ್ನು ಓದೋವರೆಗೂ. ನನಗೂ ಒಂಥರ ಪನಿಷ್ಮೆಂಟು, ಎಕ್ಸಾಮ್ ನನಗೆ ಅವ್ನಿಗೆ ಅನ್ನೋದೇ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಹಿಂದೆನೇ ತಿರುಗ್ತಾ ಇದ್ದ, ಮತ್ತು ಓದಿಸ್ತಾ ಇದ್ನಲ್ವ, ಹಾಗಾಗಿ ಅವನು ಇನ್ನೂ ವೀಡಿಯೋ ಮಾಡೋಕ್ಕೂ ಬಿಟ್ಟಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿದು ಪೂಜೆ ಎಲ್ಲ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗುರುವಾರ ಇವತ್ತು ತಿಂಡಿನೂ ಆಯಿತು, ನಾನು ತಿಂಡಿನೂ ಮಾಡಿಬಿಟ್ಟೆ. ಹೊಟ್ಟೆ ಇಷ್ಟ ಆಯಿತು ತುಂಬ ಅಂದ್ಬಿಟ್ಟು. ನಿನ್ನೆ ಸ್ಕೂಲ್ ರಜಾ ಇತ್ತಲ್ವ, ಸೊ ಹಾಗಾಗಿ ವ್ಲಾಗೇ ಮಾಡಿಲ್ಲ ನಾನು. ನನ್ನ ಮಗ ಮನೇಲಿದ್ದ, ಜೊತೆಗೆ ಅವನಿಗೆ ಟೆಸ್ಟಿಗೆ ಕೂಡ ಓದಿಸೋದಿತ್ತು. ಸೊ ಹಾಗಾಗಿ ವ್ಲಾಗೇ ಮಾಡಿಲ್ಲ ನಾನೆಲ್ಲ ಫುಲ್ಲು. ಅಂದರೆ ಇವಾಗ ಸಡನ್ನಾಗಿ ಅವ್ನು ಅಂದಿದ್ದು ಸ್ಕೂಲಲ್ಲಿ ಟ್ರಿಪ್ ಇತ್ತು, ಕಳಿಸಿಲ್ಲ ನಾವು ಟ್ರಿಪ್ಪಿಗೆ. ಆ ಟೈಮಲ್ಲಿ ಇದೇ ಥರ ವೆದರು. ಮತ್ತು ಬೆಂಗಳೂರು ಒಂದೆರಡು ದಿನ ಬಿಸಿಲು ಥರ ಇತ್ತು, ಮತ್ತು ಹಂಗೆ ಕೂಲ್ ಆಗಿಬಿಟ್ಟಿದೆ. ಈ ಥರ ಇತ್ತು ವೆದರ್ ಅಂದ್ಬಿಟ್ಟು ನಾನೇ ಬೇಡ ಅಂತೇಳಿ ಕಳಿಸ್ಲಿಲ್ಲ. ಅವ್ರು ಹೋಗ್ತಾ ಇದ್ದಿದ್ದು ಮಡಿಕೇರಿ ಕುಡುಗು ಸೈಡು, ಹಂಗಾಗಿ ಕಳಿಸಿರ್ಲಿಲ್ಲ. ಇವಾಗ ಅದಕ್ಕೆ ಟೆಸ್ಟ್ ಇಲ್ಲ ಮಮ್ಮಿ, ನೆಕ್ಸ್ಟ್ ಮಂತ್ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದವು. ಸೊ ನಾನು ನೆಕ್ಸ್ಟ್ ಮಂತ್ ಅಲ್ವಾ ಅಂದ್ಬಿಟ್ಟು ಲೇಸಿ ಆಗಿಬಿಟ್ಟು ಓದಿಸೇ ಇರಲಿಲ್ಲ ಏನು. ಸೊ ಹಂಗಾಗಿ ನಾನು 3 ಸಬ್ಜೆಕ್ಟ್ ಓದಿಸಿದವು, ಇಂಗ್ಲೀಷು, ಸೈನ್ಸು ಮತ್ತು GK. ಇನ್ನು ಓದಿಸ್ಕೊಂಡು ಕೂತ್ಕೊಂಡ್ರೆ ಗೊತ್ತಲ್ಲ, ನನ್ನ ಮಗ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಕಡೆ ಗಮನ ಕೊಟ್ಬಿಡ್ತಾನೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಲಿಲ್ಲ. ಇವತ್ತು ಟೆಸ್ಟ್ ಬರೆಯೋಕ್ಕೆ ಹೋಗಿದ್ದಾನೆ. ಸೊ ತಿಂಡಿ ಎಲ್ಲ ತಿಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನಕ್ಕೆ ಅಡುಗೆಗೆ ಅಂದ್ಬಿಟ್ಟು ಅವರೇ ತೊಗೊಂಡ್ಬಂದಿದ್ರು. ಸೊ ಬಿಡಿಸೋಣ ಅಂದ್ಬಿಟ್ಟು ಕೂತ್ಕೊಳ್ತಾ ಇದ್ದೀನಿ. ಬೇಗ ಮನೆ ಮಾಡೋಣ. ಈಗ ಅವರೆಕಾಯಿ ಬಿಡಿಸೋದು ಒಂದು ಬಿಗ್ ಟಾಸ್ಕ್. ಇದೇ ಥರ ಅವತ್ತು ವಿಡಿಯೋ ನೋಡಿಕೊಂಡು ಹಾಕಕ್ಕೆ ಹೋಗೇನೆ ನಂದು ಬೆರಳು ಇಲ್ಲಿ ಇದಾಯಿತು, ಅಲ್ಲಿ ಕಚ್ಕೊಂಡ್ಬಿಟ್ಟಿತ್ತು. ಇವಾಗ ಆಲ್ಮೋಸ್ಟ್ 1 kg ಅಂದ್ಕೊಳ್ತೀನಿ. ಅವರೆಕಾಯಿ ಬಿಡಿಸ್ಬಿಟ್ಟು ಅಡುಗೆ ಮಾಡಬೇಕು. ಕುಚ್ಚು ಸ್ಟಾರ್ಟ್ ಮಾಡಿದ್ದೀನಿ, ದಡ್ಡಾಗಿ ಸುತ್ತಿಟ್ಟಿದ್ದೀನಿ. ಸ್ಟಾರ್ಟ್ ಮಾಡಬೇಕು ಹಂಗೆ ಕುಚ್ಚು ಕಟ್ಟೋದೆಲ್ಲ. ಇವಾಗ ಅಡುಗೆ ಮಾಡಬೇಕು, ಇದೇ ಕೆಲಸ ಆಗಿಬಿಡುತ್ತೆ. ಒಂದು ಕೆಲಸ ಮುಗೀತಂದರೆ ಇನ್ನೊಂದು ಕೆಲಸ ಸ್ಟಾರ್ಟು. ಈಗ ಅಡುಗೆ ಎಲ್ಲ ಮಾಡಿ ಒಂದಿಷ್ಟು ಕುಚ್ಚದೆಲ್ಲ ಮಾಡಿರ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟು ನನ್ನ ಮಗ ಬರ್ತಾನೆ, ಅವ್ನಿಗೆ ಓದಿಸ್ಬೇಕು, ಮತ್ತು ಇದು ಅದು ಅಂತ ಇದೇ ಆಗತ್ತೆ ಎಲ್ಲರದು. ಹೌಸ್ ವೈಫ್ ಲೈಫ್ ಇಷ್ಟೇ ಅಂತ ಅಂದ್ಕೊಳ್ತೀನಿ. ಹೇಳ್ತಾರೆ ಮನೇಲಿರೋರಿಗೆ ಎಂಥ ಕೆಲಸ ಇರೋಲ್ಲ, ಆರಾಮಾಗಿರ್ತಾರೆ ಅಂತ. ಬಟ್ ಮನೇಲಿರೋರಿಗೆ ಒಂಥರ ಏನು ಹೇಳ್ತಾರೆ, ಲಿಮಿಟ್ಲೆಸ್ ಕೆಲಸ ಅಂತಾರಲ್ಲ ಹಾಗೆ. ಎಲ್ಲೋ ಅದೇ ನಮಗೆ ಏನಾದರೂ ತುಂಬ ಟಯರ್ಡ್ ಆಗ್ತಾಯಿದೆ ಅನ್ನೋವಾಗ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಕೆಲಸ ಇದ್ದೇ ಇರುತ್ತೆ. ಮತ್ತೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಅವತ್ತು ಫ್ರ್ಯಾಂಕ್ ಮಾಡಿದಾಗಿಂದ ಬ್ಲೂಟೂತ್ ಆಫ್ ಮಾಡಿಟ್ಬಿಟ್ಟಿದೆ. ಮತ್ತೆ ಹಂಗೆ ಮಾಡ್ತಾನೆ ಅಂದ್ಬಿಟ್ಟು ಸುಮ್ಮನೆ ಬ್ಲೂಟೂತ್ ಸೆಲ್ಫಿದು ಬ್ಲೂಟೂತ್ ಇಟ್ಕೊಳ್ಳೋದು, ಮೇಲೆ ಕೆಳಗೆ ಮಾಡೋದು ಆ ಥರ ಮಾಡ್ತಿದ್ದ. ಅದಕ್ಕೆ ಆಫ್ ಮಾಡಿಟ್ಬಿಟ್ಟಿದೆ. ಇವಾಗ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಅವರೆಕಾಯಿ ಚೆನ್ನಾಗಿದ್ದರೆ ಬೇಗ ಬಿಡಿಸ್ಬೋದು, ಚೆನ್ನಾಗಿಲ್ಲ ಅಂದರೆ ಹಿಂಸೆ ಆಗ್ಬಿಡುತ್ತೆ. ಅರ್ಧ kg ಬಿಡ್ಸೋಕ್ಕೂ ಆಗಲ್ಲ. ನೋಡೋಣ, ಏನೋ ಚೆನ್ನಾಗಿರೋ ಥರ ಕಾಣ್ತಾ ಇದೆ. ಬೇಗ ಬಿಡಿಸ್ಬಿಟ್ಟು ಅವರೆಕಾಯಿ ಹಾಕಿ ಹುಳಿ ಸಾರು ಮಾಡ್ತೀನಿ. ತುಂಬ ದಿನದಿಂದ ಆಸೆ ಇತ್ತು. ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದೆ, ನೆನ್ನೆನೇ ತಂದಿಟ್ಟಿದ್ರೆ ಅಟ್ಲೀಸ್ಟ್ ಬಿಡಿಸ್ಬಿಟ್ಟು ಇವತ್ತು ಅವರೆಕಾಯಿ ಉಪ್ಪಿಟ್ಟಾದರೂ ಮಾಡ್ತಾಯಿದ್ದೆ. ಇವತ್ತು ಮಾಡಿಬಿಟ್ಟಿದ್ದೀನಿ, ಇನ್ನು ಮಾಡೋಕ್ಕಾಗಲ್ಲ. ನಾಳೆ ನೋಡೋಣ ಏನು ತಿಂಡಿ ಮಾಡ್ತೀನಿ. ಸ್ವಲ್ಪ ಅವರೆಕಾಯಿ ಹಾಕಿ ಟೊಮೊಟೊ ಬಾತ್ ಮಾಡಿಬಿಡ್ತೀನಿ ನಾಳೆಗೆ. ಸ್ವಲ್ಪ ಎತ್ತಿಟ್ಬಿಟ್ಟು ಸ್ವಲ್ಪ ಹುಳಿ ಸಾರು ಮಾಡ್ತೀನಿ. ಮೊದಲೆಲ್ಲ ನಮ್ಮ ಮಾಮ ಊರಿಂದ ತೊಗೊಂಬರ್ತಾಯಿದ್ರು. ಅವರೆಕಾಯಿ ಸೀಸನ್ ಬಂತು ಅಂದರೆ ಊರಿಂದ ಮೂಟೆಗಟ್ಟಲೆ ತೊಗೊಂಬರೋರು. ನಾವೆಲ್ಲ ಅಂದರೆ ನಮ್ಮದು ದೊಡ್ಡ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ನಮ್ಮದು. ನಮಗೆ ಮೊದಲೇ ಹೇಳಿದಾಗೆ 3 ಜನ ಚಿಕ್ಕಪ್ಪದಿರು ಮತ್ತು ಅತ್ತೆ, ಆಮೇಲೆ ನಾವು
ಸೊ ಹಂಗಿರುವಾಗ ಎಲ್ಲ ತೊಗೊಂಬರೋರ ಕಾಯಿ ಎಲ್ಲ ಕುತ್ಕೊಂಡು ಒಟ್ಟಿಗೆ ಅವರೆಕಾಯಿನ ಬಿಡಿಸ್ತಾ ಇದ್ದಿದ್ದು. ಸೊ ಬಿಡಿಸ್ಬಿಟ್ಟು ಎಲ್ಲ ನೆನೆ ಹಾಕಿ ಇಕ್ಕಿದ್ದು ಅಂದರೆ ಇದ್ದಕ್ಕೆ ಕೊಡ್ತಾ ಇದ್ವಿ. ನಮ್ಮತ್ತೆ ಮಿಕ್ಸ್ಚರ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇಕ್ಕಿದ ಬೇಳೆದು ಮಿಕ್ಸ್ಚರ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವೆಲ್ಲ ಹಾರ್ಲಿಕ್ಸ್ ಬಾಟ್ಲುಗಳು ಬರ್ತಾಯಿತ್ತು, ಗೊತ್ತಿರುತ್ತೆ, 90s ಕಿಡ್ ಆದರೆ ಗೊತ್ತಿರುತ್ತೆ. ಸೊ ಹಾರ್ಲಿಕ್ಸ್ ಬಾಟ್ಲು ಇಷ್ಟು ದೊಡ್ಡ ಬರ್ತಾಯಿತ್ತು. ಎಲ್ಲರ ಮನೆಗೂ ನಮ್ಮತ್ತೆ ಅವರೆಕಾಯಿ ಮಿಕ್ಸ್ಚರ್ನ ಮಾಡಿ ಕೊಟ್ಟು ಕಳಿಸ್ತಾ ಇದ್ರು. ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ರು. ಇವತ್ತಿಗೂ ನೆನೆಸ್ಕೊಳ್ತೀನಿ ನಾನು ಅವ್ರು ಮಾಡೋ ಅಂಥ ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಆಮೇಲೆ ಈ ಥರ ಮಿಕ್ಸ್ಚರು ಇದ್ಕಿದ ಅವರೆಕಾಯಿ ಮಿಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮತ್ತೆ ಅಂದರೆ ನಮ್ಮ ಅಪ್ಪನ ತಂಗಿ. ಅವರು ಕುರುಬ್ರಳ್ಳಿನಲ್ಲೇ ಇರೋದು. ಯಾವಾಗಾರು ಹೋದಾಗ ನಾನು ಅವ್ರ ಹತ್ರ ಹೇಳಿಸ್ತೀನಿ. ಹೀಗೆ ನಾನು ಎಷ್ಟೋ ಸಲ ಕೇಳಿದ್ದೀನಿ ಹಿಂಗೆ ಮಾಡೋದು. ಅದೇನು ಗೊತ್ತಾ, ನಾವು ಏನು ಮೆಥಡ್ ಒಂದೇ ಥರ ಮೆಥಡ್ ಮಾಡಿದ್ರು ಬಟ್ ಒಬ್ಬೊಬ್ರದ್ದು ಕೈ ಗುಣ ಅಂತಲೂ ಇರುತ್ತೆ. ಸೊ ಅದು ಚೇಂಜಸ್ ಆಗುತ್ತೆ. ನಾನು ಅವ್ರು ಮಾಡೋದ್ರಲ್ಲಿ ಅದನ್ನು ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಸೊ ಇವಾಗ ಅವರೆಕಾಯಿ ಬಿಡಿಸ್ತಾ ಇದ್ದೀನಿ. ಬಿಡಿಸ್ಬಿಟ್ಟು ಬೇಗ ಅಡುಗೆ ಮಾಡ್ತೀನಿ ಆಯಿತಾ. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. 1 kg ಅವರೆಕಾಯಲ್ಲಿ ಇಷ್ಟು ಕಾಳು ಬಂದಿದೆ. ಅದನ್ನು ಒಂದಷ್ಟು ಟೊಮೊಟೊ ಬಾತ್ ಮಾಡೋದಕ್ಕೆ ಎತ್ತಿಟ್ಟಿದ್ದೀನಿ. ಇದಿವಾಗ ಸಾಂಬಾರು ಮಾಡಬೇಕು. ಬದನೆಕಾಯಿ ತೊಗೊಂಬಂದೆ. ನಮ್ಮ ಮನೆಯಲ್ಲಿ ಯಾರು ಬದನೆಕಾಯಿ ತಿನ್ನೋಲ್ಲ ಅಂದ್ಬಿಟ್ಟು ಬದನೆಕಾಯೇ ತಿಂದಿಲ್ಲ. ಇವಾಗ ಅವರೆಕಾಯಿ ಹಾಕಿ ಹುಳಿ ಸಾಂಬಾರು ಮಾಡ್ತೀನಿ. ಚೆನ್ನಾಗಿದೆ ಕಾಳು. ಟೈಮ್ ಬಂದ್ಬಿಟ್ಟು ಆಗಲೇ 2 ಗಂಟೆ ಆಗ್ತದೆ. ಸಾರಿಗೆ ಇಟ್ಟಿದ್ದೀನಿ. ಸಾರಿಗೆ ಹೋಗೋದ್ಮೇಲೆ ಅನ್ನ ಕುಕ್ಕಣ ಅಂದ್ಬಿಟ್ಟು ಒಂದೇ ಒಂದು ಕೂಗು ಕೂಸಿದ್ರೆ ಕಾಳು ಬೇಗ ಬೆಂದ್ಬಿಡುತ್ತೆ. ಹಸಿಕಾಯಿ ಅವರೆಕಾಯಿ ಅಲ್ವಾ, ಅದಕ್ಕೆ 2 ಗಂಟೆ ಆಗೋಯ್ತು. ಕಾಯಿ ಬಿಡ್ಸೋಕ್ಕೆ 1 hour 1.5 hour ತೊಗೊಂಡಿದ್ದೀನಿ ಕಾಯಿ ಬಿಡ್ಸೋಕ್ಕೆ. ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿಟ್ಟಿದ್ದೀನಿ. ಅಡುಗೆ ಆದಮೇಲೆ ಒಂದು ಸ್ವಲ್ಪ ಹೊದ್ಬಿಟ್ಟು ಊಟ ಮಾಡೋದು. ನೋಡೋಣ ಕುಚ್ಚಿ. ಇವಾಗ ಈ ವೆದರ್ ಇರೋದಕ್ಕೆ ಅದಕ್ಕೆ ಕಾಲೆಲ್ಲ ಥಂಡಿ. ಕೆಳಗಡೆ ಕುತ್ಕೊಂಡು ಕಾಯಿ ಬಿಡಿಸಿದಕ್ಕಂತೂ ಸೊಂಟ ಹಿಡ್ಕೊಂಡ್ಬಿಟ್ಟಿತ್ತು ನನಗೆ. ಆ ಥರ ಅಷ್ಟು ಥಂಡಿ ಆಗ್ತದೆ. ಕಾಲೆಲ್ಲ ಒಂಥರ ಥಂಡಿ. ಇವಾಗ ನೋಡ, ನಾನು ಇನ್ನೇನಿರುತ್ತೆ ಕುಚ್ಚು ಕೆಲಸ ಕಂಟಿನ್ಯೂ ಮಾಡೋದಿರುತ್ತೆ ಅಷ್ಟೇ. ಅಡುಗೆ ಮಾಡು, ಮನೆ ಕೆಲಸ ಮಾಡು, ಕುಚ್ಚು ಕಟ್ಟು, ನಿದ್ದೆ ಮಾಡು, ರೆಸ್ಟ್ ಮಾಡು, ಓದಿಸು ಅವನಿಗೆ. ಇದೇ ನನ್ನ ಕೆಲಸ, ಇದೇ ನನ್ನ ರೊಟೀನ್. ಅಡುಗೆ ಎಲ್ಲ ಮಾಡಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತಂದೆ ಮಾಡೋಕ್ಕಾಗಿಲ್ಲ. ನನ್ನ ಮಗನ ಟೆಸ್ಟ್ ನಡೀತಾ ಇದೆ. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಅವನು ಟೆಸ್ಟ್ ಮುಗಿಯೋವರೆಗೂ ಒಂಥರ ಕಟ್ಟಾಗ್ತಂಗೆ ನನಗೆ ವೀಡಿಯೋ ಮಾಡೋದ್ರಲ್ಲಿರ್ಬೋದು ಅಥವಾ ಬೇರೆ ಏನಾದರೂ ನಾನು ಹೊರಗಡೆ ಹೋಗೋದು ಆ ಥರದ್ದೆಲ್ಲ ಒಂಥರ ಕಟ್ಟಾಗ್ತಂಗೆ ನನಗೇನೆ. ಮತ್ತೆ ಒಂದು ಸ್ಯಾರಿ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದೆ, ತೋರಿಸ್ತೀನಿ ನಿಮಿಷ. ಅವರು ವರ್ಕ್ ಮಾಡಿಸೋದಕ್ಕೆ ಅಂತೇಳಿ ಕೊಟ್ಟು ಕಳಿಸಿದ್ದಾರೆ. ಬಟ್ ಇದು ಸ್ಯಾರಿ ಫುಲ್ಲು ಪಿಂಕೇ ಇದೆ. ಪಿಂಕ್ ಸ್ಯಾರಿನೇ ಇದೆ. ಬ್ಲೌಸು ಕೂಡ ನೋಡ್ಬೋದು ಪಿಂಕೇ ಇದೆ. ಸೊ ಹಾಗಾಗಿ ಏನು ಮಾಡಿಸೋದು ಅಂದರೆ ಇದು ಫ್ಲವರ್ ಥರ ಇದೆ ಅಲ್ವಾ. ಸೊ ಆ ಫ್ಲವರ್ ಥರ ಏನಾದರೂ ವರ್ಕ್ ಮಾಡಿಸ್ಬೇಕಷ್ಟೇ. ಇಲ್ಲಿದೆ ನೋಡಿ, ಸಿಲ್ವರು ಮತ್ತು ಪಿಂಕ್ ಥ್ರೆಡ್ ಇದೆ ವರ್ಕ್, ಒಂಥರ ಫ್ಲವರ್ ಥರ. ಈ ಥರದ್ದು ಏನಾದರೂ ವರ್ಕ್ ಮಾಡೋ ಥರ ಕೊಡಬೇಕು. ಇದು ಬಂದ್ಬಿಟ್ಟು ಅವರು ಅರುಣಾ ಸಿಲ್ಕಲ್ಲಿ ತೊಗೊಂಡಿದ್ದು. ಪಕ್ಷ ಟೈಮಲ್ಲಿ ಎಡೆಗಿಡಕ್ಕೆ ಸೀರೆ ತೊಗೊಳ್ತಾರಲ್ವ, ಸೊ ಆ ಒಂದು ಸೀರೆ ಇದು. ಅವಾಗಲೇ ತೋರಿಸಿದ್ರು, ಇಷ್ಟ ಆಯಿತು ನನಗೂ. ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅರುಣಾ ಸಿಲ್ಕಲ್ಲಿ ನಾನು ಕೂಡ ನನ್ನ ಮದುವೆ ಸಾರಿ ಆಲ್ಮೋಸ್ಟ್ ಅರುಣಾ ಸಿಲ್ಕಲ್ಲೇ ತೊಗೊಂಡಿರುವಂಥದ್ದು. ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕ್ವಾಲಿಟಿ. ಸೊ ಅದು ಬಂದ್ಬಿಟ್ಟು ಮೇ ಬಿ ನವರಂಗ್ ಹತ್ರ ಬರುತ್ತೆ, ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಬರುತ್ತಲ್ಲ, ಸೊ ಅಲ್ಲೇ ಮೇನ್ ರೋಡಲ್ಲೇ ಬರುತ್ತೆ ಅರುಣಾ ಸಿಲ್ಕು. ಅಲ್ಲಿ ತೊಗೊಂಡಿರೋದು ನಮ್ಮ ಅತ್ತೆ. ಇದನ್ನು ಕೂಡ ನನಗೂ ಇಷ್ಟ ಆಯಿತು. ಒಂಥರ ಬೇಬಿ ಪಿಂಕ್ ನನ್ನ ಹತ್ರ ಇದೆ ಆಲ್ರೆಡಿ. ಈ ಥರ ಕಲರ್ ಸ್ಯಾರಿ ಇದೆ. ಸೊ ಅದಕ್ಕೆ ವರ್ಕ್ ಮಾಡಿಸಮ್ಮ ಸಿಂಪಲ್ಲಾಗಿ ಅಂಥೇಳಿ ಕಳಿಸಿದ್ದಾರೆ. ಕೊಡಬೇಕು, ಹೋಗಿ ಕೊಡೋಕ್ಕೆ ಟೈಮೇ ಆಗಿಲ್ಲ. ಟೆಸ್ಟ್ ಇರೋದ್ರಿಂದ ಹೊರಗಡೆ ಎಲ್ಲೂ ಹೋಗೋಕ್ಕೂ ಆಗಲ್ಲ, ನನಗೆ ಇದು ಮಾಡೋಕ್ಕೂ ಆಗಲ್ಲ. ಒಂದು ಟೆಸ್ಟ್ ಮುಗಿಬೇಕು, ಆಮೇಲೆ ಹೋಗಿ ನಾನು ಥ್ರೆಡ್ ಎಲ್ಲ ತರಬೇಕು. ನೋಡ್ತೀನಿ ಮಧ್ಯದಲ್ಲಿ ಏನಾದರೂ ಎಲ್ಲ ಓದಿ ಅವ್ನು ಬೇಗ ಮುಗಿಸ್ತಾ ಅಂತ ಹೇಳಿದ್ರೆ ಅವಾಗೇನಾದರೂ. ಏಕೆಂದರೆ ಡೈಲಿ 2 ಸಬ್ಜೆಕ್ಟ್ ಇರುತ್ತೆ. ಸೊ 2 ಸಬ್ಜೆಕ್ಟ್ ಓದಿಸೋ ಅಷ್ಟೇ ಟೈಮ್ ಆಗಿಬಿಡುತ್ತೆ. ಹಂಗಾಗಿ ಇದು ಮಾಡಿಲ್ಲ. ಮತ್ತು ಅವರು ಕುಚ್ಚಿಗೆ ಸ್ಯಾರಿ ಕೂಡ ಕೊಟ್ಬಿಟ್ಟು ಹೋಗಿದ್ರು ಪಾಪ. ಅವ್ರದ್ದು ಕೂಡ ಥ್ರೆಡ್ ತೊಗೊಂಡ್ಬಂದಿಲ್ಲ. ಈಗ ಇರೋದೇ ಒಂದು ಸ್ಯಾರಿ ಕಟ್ತಾ ಇದ್ದೀನಿ ಕುಚ್ಚು. ಸೊ ಹಾಗಾಗಿ ಅದು ಫಿನಿಶ್ ಆಗಿಬಿಡ್ಲಿ, ಆಮೇಲೆ ಹೋಗಿ ನಾನು ಥ್ರೆಡ್ ತೊಗೊಂಬರೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಸೊ
ಅವರು ಕೊಟ್ಟಿದ್ದಾರೆ ಸ್ಯಾರಿ. ಅವ್ರು ಹೆಂಗೆ ಕೊಟ್ಟೋ ಬಂದಾಗ ಒಂಚೂರು ಹಾಗೆ ತೆಗೆದು ನೋಡಿದೆ ಎಷ್ಟಿದೆ ಸ್ಯಾರಿ ಏನು ಅಂತ. ಹಂಗೆ ಎತ್ತಿಟ್ಟಿದ್ದೀನಿ. ಒಂದು ಸ್ಯಾರಿ ಬಂದ್ಬಿಟ್ಟು ಈ ಥರ ಗ್ರೀನು ಮತ್ತು ಒಂಥರ ಮಸ್ಟರ್ಡ್ ಎಲ್ಲೋ ಅಂತಾರಲ್ಲ, ಸೊ ಆ ಥರ ಕಾಂಬಿನೇಷನ್ ಇರುವಂಥದ್ದು. ಸೊ ಇದು ಬಂದ್ಬಿಟ್ಟು ಅದೇ ನಾನು ತೊಗೊಂಡಿದ್ದೀನಲ್ಲ ಈಗ ಸಿಲ್ಕ್ ಸ್ಯಾರಿ, ಸೊ ಅದೇ ಥರನೇ ಬರುತ್ತೆ. ನಾನೇನು ಓಪನ್ ಮಾಡಿಲ್ಲ ತೋರಿಸಲ್ಲ, ಯಾಕೆಂದರೆ ನನ್ನ ಸ್ಯಾರಿ ಅಲ್ಲ, ಸೊ ಓಪನ್ ಮಾಡಿ ಯಾಕೆ ತೋರಿಸ್ದೆ ಅಲ್ವಾ. ಅದು ಅವ್ರದ್ದು ಸ್ಯಾರಿ ಕುಚ್ ಕಟ್ಟೋದು ಒಂದು ಆ ಕಾಂಬಿನೇಷನ್ ಇದೆ. ಇದೇ ಥರನೇ ನಾನು ಈಗ ಸಿಲ್ಕ್ ಸ್ಯಾರಿ ತೊಗೊಂಡಿನ, ಸೊ ಅದು ಇದೇ ರೀತಿನೇ ಬರುತ್ತೆ ಕ್ವಾಲಿಟಿ. ಅದಾದಮೇಲೆ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಕೂಡ ಗ್ರೀನ್ ಇದೆ. ಗ್ರೀನ್ಗೆ ಪಿಂಕ್ ಕಾಂಬಿನೇಷನ್. ಇದೇನೋ ಸೆಲ್ಫ್ ಸ್ಯಾರಿ ಅಂತ ಹೇಳಿದ್ರು. ಇದಕ್ಕೇನೋ ಸೆರಗ ಆ ಥರ ಎಲ್ಲ ಸೆಲ್ಫ್ ಕಲರಲ್ಲೇ ಬರುತ್ತೆ ಸೆರಗೆಲ್ಲ. ಮತ್ತೇನೋ ಬ್ಲೌಸ್ ಮತ್ತು ಪಿಂಕಲ್ಲಿ ವರ್ಕ್ ಮಾಡಿಸಿದ್ದೀನಿ. ಸೊ ಪಿಂಕ್ ಕಾಂಬಿನೇಷನ್ ಮಾಡಿ ಕುಚ್ ಕಟ್ಟಿ ಅಂತ ಹೇಳಿದ್ರು. ಸೊ ಹಾಗೆ ಕಟ್ತೀನಿ ಅಂತ. ಕಾಂಟ್ರಾಸ್ಟೇ ಬರಬೇಕು, ಪಿಂಕೆ ಕಾಂಟ್ರಾಸ್ಟ್ ಬರಬೇಕು. ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ. ಇದು ಒಂಥರ ಮಸ್ಟರ್ಡ್ ಎಲ್ಲೋ ಅಥವಾ ಒಂಥರ ಏನೋ ಇದೆ ಕಲರ್, ಗೋಲ್ಡನ್ ಕಲರ್. ಗೋಲ್ಡನ್ಗೆ ರಾಮ ಗ್ರೀನ್ ಏನೋ ಇದೆ, ಗೋಲ್ಡನ್ಗೆ ರಾಮ ಗ್ರೀನ್. ಈ 3 ಸ್ಯಾರಿ ಅವರು ಕೊಟ್ಟಿರುವಂಥದ್ದು. ನೋಡ ನಾಳೆ ಯಾವಾಗಾದರೂ ನನ್ನ ಮಗನ ಟೆಸ್ಟ್ ಅಂದರೆ ಮೋಸ್ಟ್ಲಿ ಸ್ಯಾಟರ್ಡೆ ಅವನಿಗೆ ಒಂದೇ ಎಕ್ಸಾಮ್ ಇರೋದು, ಟೆಸ್ಟ್ ಇರೋದು. ಸೊ ಫ್ರೈಡೇ ಏನಾದರೂ ಬೇಗ ಮುಗೀತು ಅಂತ ಹೇಳಿದ್ರೆ ಹೋಗ್ಬಿಟ್ಟು ಥ್ರೆಡ್ ತೊಗೊಂಡ್ಬರ್ತೀನಿ. ಅದಕ್ಕೆ ಹೋಗಿ ಥ್ರೆಡ್ ತೊಗೊಂಡ್ಬರ್ತೀನಿ ಅಷ್ಟೇ. ಇದಾದರೆ ನಮ್ಮ ಅತ್ತೆದು ವರ್ಕಿಗೆ ಕೊಡಬೇಕು. ಹಂಗೆ ನಂದು ಒಂದು ಸ್ಯಾರಿ ಇದೆ, ಬ್ಲೌಸ್ ವರ್ಕಿಗೆ ಕೊಡಬೇಕಿತ್ತು. ಬಟ್ ಏನಂದರೆ ಅದು ಒಂಥರ ಸ್ಯಾರಿ ಬಂದ್ಬಿಟ್ಟು ಒಂಥರ ಪಿಂಕ್ ಇದೆ, ಡಾರ್ಕ್ ಒಂಥರ ಏನು ಹೇಳ್ತಾರೆ ಅದಕ್ಕೆ ಬಾರ್ಡ್ರ್ ಬಂದ್ಬಿಟ್ಟು ಒಂಥರ ಮೆಹಂದಿ ಗ್ರೀನ್ ಕೊಟ್ಟಿದ್ದಾರೆ. ಬಟ್ ಸೆರಗು ಕಲರ್ ಬಂದ್ಬಿಟ್ಟು ಪ್ಯಾರೆಟ್ ಗ್ರೀನ್ ಇದೆ, ಸೆರಗು ಮತ್ತು ಬ್ಲೌಸ್ ಕಲರ್ ಬಂದು. ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಲಿ. ಅದೊಂಥರ ಪೋಚಂಪಲ್ಲಿ ಸ್ಯಾರಿ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಬ್ಲೌಸೇ ಹೊಲಿಸ್ಲಾ ಇಲ್ಲ ಬೇರೆ ಬ್ಲೌಸ್ ತೊಗೊಂಡು ಹೊಲಿಸ್ಲಾ ಅಂತ ಹೇಳ್ಬಿಟ್ಟು ನಾವು ಅದೆಲ್ಲ ಏನು ಮಾಡ್ತೀನಿ ನೋಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.